ಅಮ್ಮ ಪ್ಲೀಸ್ ದಯವಿಟ್ಟು ಬ್ರೋ ಅದೇನು ಬ್ರೋ 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 ಹೋಗ್ತಿದ್ದೆ ಬ್ರೋ. ಅಮ್ಮ ಸಾರಿ ಅಮ್ಮ. ಬ್ರೋ ಏನು ಇದು ಬ್ರೋ? ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ನೀವು, ತಗೊಂತಿದ್ದಾರೆ ಅದನ್ನ. ಬ್ರೋ 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 ಯಾರು ಹೇಳಿದ್ದಾರೆ ಬ್ರೋ? ಬ್ರೋ ಬ್ರೋ ಯಾರು ಹೇಳಿದ್ದಾರೆ ಬ್ರೋ? ಬ್ರೋ 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 ಹೇಳಿದ್ದಾರೆ ಬ್ರೋ. ಬ್ರೋ ಏನಾಗ್ತಿದೆ ಬ್ರೋ? ಏನಾಗಿಲ್ಲ, ಎಬ್ಬಿಸಿ ಬ್ರೋ ಅವ್ರನ್ನ. ಬ್ರೋ ಯಾರು ಹೇಳಿದ್ರು ಬ್ರೋ? ಯಾರು ನನಗೆ ಬ್ರೋ ಬ್ರೋ ಎದೋಲಿ ಬ್ರೋ ಪ್ಲೀಸ್ ಬ್ರೋ ಹೋಗ್ಬಿಡೋಣ. ನಿಂತ್ಕೊಂಡು ನೋಡ್ತಾ ಇದ್ದೀರಾ, ನಾವು ಸೇಫಾಗಿ ಆಚೆ ಇದ್ದೀರಿ, ನೀವು ಸೇಫ್. ನಿಮ್ಮ ಹತ್ರ ಕ್ಷಮೆನೂ ಕೇಳ್ಬೇಕು ನಾನು. ದಯವಿಟ್ಟು ನಾನು ಕತ್ಲಲ್ಲೇ ಬರ್ತೀನಿ, ನಮ್ಮ ಎದುರುಗಡೆ ಬನ್ನಿ. ಬ್ರೋ ಏನು ಗೊತ್ತಾ, ಲೈಟ್ಸ್ ಎಲ್ಲ ಆಫ್ ಮಾಡಿಬಿಡೋಣ, ನೈಟ್ ವಿಷನಲ್ಲಿ ಮಾತ್ರ ಮೂವ್ ಮಾಡೋಣ. ಈ ರೂಮ್ ಬಂದ್ಬಿಟ್ಟು ಮೇನ್ ಟಾರ್ಗೆಟ್ ನೋಡಿ, ಅಲ್ಲಿ ಡೋರ್ ಬಂದ್ಬಿಟ್ಟು ಆಟೋಮೆಟಿಕ್ ಕ್ಲೋಸ್ ಆಗಿ ಓಪನ್ ಆಯ್ತು ಇವಾಗ. ಸೊ ಲಾಸ್ಟ್ ಟೈಮ್ ಬಂದಾಗ ಇದೇ ರೂಮಲ್ಲೇ ನಮಗೆ ತುಂಬ ಸೌಂಡ್ಸು ಎಲ್ಲ ಕೇಳಿಸಿರೋದು. ನಾವು ಇವಾಗ ಬಂದಾಗಲೂ ಇದೇ ನಡೀತಿರೋದು ನಮಗೆ. ಸೊ ಅದರಿಂದ ನಾವೇನು ಮಾಡೋಣ ಅಂತಂದರೆ, ಇದೇ ರೂಮಲ್ಲೇ ನಮ್ಮ ಪ್ರಾಬ್ಲಮ್ನ ತಗೊಂಡಿತ್ತು ಇದೇ ರೂಮಲ್ಲಿ. ನಮ್ಮ ಫಿಕ್ಸ್ ಮಾಡ್ಕೊಳ್ಳೋದು ಇದರಲ್ಲಿ. ನಮಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗಿತ್ತು ಇದರಲ್ಲೇ, ಈ ರೂಮಲ್ಲೇ. ನಾವು ಕ್ಲಿಯರ್ ಈ ರೂಮಲ್ಲೇ ಮಾಡಬೇಕು, ಸರಿನಾ? ಸೊ ಲೈಟ್ಸ್ ಆಫ್ ಕೊಡಿ. ಲೈಟ್ಸ್ ಎಲ್ಲ ಆಫ್ ಮಾಡಿದ್ರಲ್ಲ, ಓಕೆನಾ ಬ್ರೋ? ಒಂದ್ಸರಿ ಆ ರೂಮ್ ಚೆಕ್ ಮಾಡ್ಕೊಂಬಿಡೋಣ. ಸೊ ಫ್ರೆಂಡ್ಸ್, ನಾವಾದರೆ ಇವಾಗ ಈ ರೂಮ್ನ ಒಂದ್ಸರಿ ಚೆಕ್ ಮಾಡ್ಕೊಂಡ್ಬಿಡ್ತೀವಿ. ನಮಗಾದರೆ ಏನೂ ಕಾಣಿಸ್ತಾ ಇಲ್ಲ ಎದುರುಗಡೆ. ಏನಾಯ್ತು ಬ್ರೋ? ತಗಲ್ತಾ? ಏನಾಯ್ತಲ್ಲಿ? ಇರಿ ನಾನು ನೋಡ್ತೀನಿ. ಶೀಟ್ ಐತೆ ಬ್ರೋ, ಆ ಶೀಟ್ ತೆಗಿ, ಸೈಡ್ಗೆ ಹಾಕ್ಬೋದು. ಕತ್ಲಲ್ಲಿ ನಮಗೆ ಅದು ಇದಾಗುತ್ತೆ. ಬಿಡಿ ಸೈಡ್ಗೆ ಇರಲಿ, ಯಾರು ಇಲ್ವಲ್ಲ? ಯಾರು ಇಲ್ಲ ಬಿಡಿ ಬ್ರೋ. ಸರಿ ಬ್ರೋ, ಅದೇ ನೋಡ್ತಾ ಇದ್ದೀನಿ. ವಾಶ್ರೂಮ್ ಅಲ್ಲ, ಎದುರುಗಡೆ ಏನೂ ಕಾಣಿಸ್ತಾ ಇಲ್ಲ ಬ್ರೋ. ನಾನು ಕರೆಕ್ಟಾಗಿ ಹೋಗ್ತಿದ್ದೀನ ಇಲ್ಲ ಅಂತ. ಏನಿಲ್ಲ ಬಿಡಿ, ಸರಿ. ತಣ್ಣಗೆ ಗಾಳಿ ಅಲ್ಲ ಬ್ರೋ, ಅಲ್ಲಿ ಆಪೋಸಿಟಲ್ಲಿ ಏನೋ ಸೌಂಡ್ ಕೇಳಿಸ್ದಂಗಂತೆ. ಕೇಳಿಸ್ತಿಲ್ವ ನಿಮಗೆ? ನನಗೆ ಮಾತ್ರ ಅಲೋ ಥರ ಸೌಂಡ್ ಕೇಳಿಸ್ತಿದೆ ಬ್ರೋ ಅಲ್ಲಿ ಆಪೋಸಿಟಲ್ಲಿ. ಬನ್ನಿ ಅಲ್ಲ ಆಪೋಸಿಟ್ ನೋಡೋಣ. ಇದೇನು ಬ್ರೋ ಕುಳ್ಳ ಥರ ಹೋಗ್ತಾಯಿದ್ದೀರಿ, ಕುಳ್ಳ್ರ ಥರ ಹೋಗ್ತಾಯಿದ್ದೀರಲ್ಲ ಬ್ರೋ. ಫ್ರೆಂಡ್ಸ್, ನಮಗೆ ಸೀರಿಯಸ್ ಆಗಿ ಏನಂದರೆ ಏನೂ ಕಾಣಿಸ್ತಾ ಇಲ್ಲ. ನಮಗೆ ಬಂದ್ಬಿಟ್ಟು ಇವಾಗ ನಾವು ಫುಲ್ಲು ಬ್ಲೈಂಡ್ ಫೋಲ್ಡಲ್ಲಿ ಹೋಗ್ತಾಯಿದ್ದೀವಿ, ನಮಗೇನು ಕಾಣಿಸ್ತಾ ಇಲ್ಲ. ನೋಡಿ ಅಮ್ಮ, ನಾವು ಬಂದ್ಬಿಟ್ಟು ಇವಾಗ ನಿಮ್ಮನ್ನ ನೋಡಬೇಕು ಅಂತ ಫುಲ್ ಕತ್ಲೆಯಲ್ಲಾದರೆ ಬರ್ತಾಯಿದ್ದೀರಿ. ಸೊ ದಯವಿಟ್ಟು ನಮ್ಮ ಎದುರುಗಡೆ ಬನ್ನಿ. ಸರಿ ಬ್ರೋ, ನನ್ನ ಹಿಡ್ಕೊಂಡೇ ಬನ್ನಿ. ಈ ಡೋರ್ ಏನಕ್ಕೋ ಟೈಟ್ ಇದೆ ಬ್ರೋ. ಏನಾದರೂ ಕಾಣಿಸ್ತಿದೆಯಾ ಶಾರು ಬ್ರೋ ನಿನಗೆ? ನನಗೆ ನಿಜವಾಗ್ಲೂ ಏನಂತ ಏನು ಕಾಣಿಸ್ತಾ ಇಲ್ಲ. ಬನ್ನಿ, ಹಿಂದೆನೇ ಬನ್ನಿ ಬ್ರೋ, ಡೋರೆಲ್ಲ ಇದೆ ಇಲ್ಲಿ. ಏನು ಕಾಣಿಸ್ತಾ ಇಲ್ಲ ಬ್ರೋ, ಅದೇ ಚೆಕ್ ಮಾಡ್ತಾ ಇದ್ದೀನಿ. ಅಮ್ಮ, ಇವಾಗ ನೀವು ನಮ್ಮ ಎದುರುಗಡೆ ಬರ್ಬೋದು ಪ್ಲೀಸ್. ನಿಮ್ಮ ಹತ್ರ ನಾವೇನಾದರೂ ತಪ್ಪು ಮಾಡಿದರೆ ಕ್ಷಮಾಪಣೆ ಕೇಳಬೇಕು ಅಂತ ಬಂದಿರೋದು. ದಯವಿಟ್ಟು
ನಮ್ಮ ಎದುರುಗಡೆ ಬನ್ನಿ ಅಮ್ಮ. ನಾವು ಪಡೆದ ಕಷ್ಟ ಎಲ್ಲ ಪಟ್ಬಿಟ್ಟಿದ್ದೀವಿ ಅಮ್ಮ. ಇಲ್ಲಿ ಬಂದ್ಬಿಟ್ಟು ನಮಗೆ ಮುಕ್ತಿ ಬೇಕು. ಇಷ್ಟು ನಾವು ಎಲ್ಲೋದ್ರೂ ನಾವು ನಿಮಗೆ ಮುಕ್ತಿ ಕೊಡಿಸ್ತೀವಿ ಅಂತ ಇದ್ವಿ, ಆದರೆ ಇವಾಗ ನಮಗೆ ಮುಕ್ತಿ ಬೇಕು ಈ ಪ್ರಾಬ್ಲಮ್ಸಿಂದ. ಸೀರಿಯಸ್ ಆಗಿ ಫ್ರೆಂಡ್ಸ್, ನಿಜವಾಗ್ಲೂ ನಮಗೆ ಅಷ್ಟೊಂದು ಪ್ರಾಬ್ಲಮ್ ಫೇಸ್ ಮಾಡಿಬಿಟ್ಟಿದ್ದೀವಿ ನಾವು. ಎಲ್ಲೋದ್ರೂ ನಾವು ಅವ್ರಿಗೆ ಹೆಲ್ಪ್ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ರಿ, ಬಟ್ ನಮಗೆ ತುಂಬ ದೊಡ್ಡ ಪ್ರಾಬ್ಲಮ್ ಆಗೈತೆ. ಅದರಿಂದ ಅವ್ರ ಹತ್ರ ನಾವೇ ಕ್ಷಮಾಪಣೆ ಕೇಳಬೇಕು. ಶಾರುಬ್ರು ಹಂಗೆ ಬಂದು ನೋಡಿ, ಸ್ಕ್ರೀನಲ್ಲಿ ನೋಡಿ ಬ್ರೋ. ಏನು ಬ್ರೋ ಅಮ್ಮ? ಅಮ್ಮ ನೀವೇ ಅಂತ ನಮಗೆ ಗೊತ್ತಾಗ್ತಿದೆ. ಥ್ಯಾಂಕ್ಸ್ ಅಮ್ಮ, ಕರೆದಿದ ತಕ್ಷಣ ಬಂದಿದ್ದಕ್ಕೆ. ಅಮ್ಮ ನಾವು ನಿಮ್ಮನ್ನ ಮುಟ್ಟಬೇಕು ಅನ್ನಿಸ್ತಿದೆ, ನಿಮ್ಮ ಹತ್ರ ನಾವು ಮಾತಾಡಬೇಕು ಅನ್ನಿಸ್ತಿದೆ. ಸೊ ಒಂದ್ಸರಿ ನಾನು ನಿಮ್ಮನ್ನ ಮುಟ್ಬೋದಾ? ಬರ್ತಾ ಇದ್ದೀನಿ ನಾನು. ಬ್ರೋ ಏನು ಬ್ರೋ ಇದು? ಯಾಕಮ್ಮ ನಾವು ಬರೋದು ನಿಮ್ಗೆ ಇಷ್ಟ ಇಲ್ವಾ? ಬ್ರೋ ಸರಿ ಅಮ್ಮ, ಹಂಗಾದರೆ ನಾವು ನಿಮಗೋಸ್ಕರ ಚಿಕ್ಕದಾಗಿ ಒಂದು ಗಿಫ್ಟು ನಮ್ಮ ತಾಯಿಗೆ ಯಾವ ಥರ ಕೊಡ್ತೀರೋ ಆ ಥರ ಕೊಡಬೇಕು ಅಂತ ಆಸೆ ಪಟ್ಕೊಂಡು ತೊಗೊಂಬಂದಿದ್ದೀನಿ. ಕೊಡ್ಬೋದಾ? ನಾನು ಅದನ್ನು ಇಲ್ಲೇ ಇಕ್ತೀನಿ. ಅದನ್ನು ನೀವು ತೊಗೊಂಡ್ರೆ ನಮ್ಮನ್ನು ಕ್ಷಮಿಸ್ದಂಗೆ. ಸೊ ನಾನಿವಾಗ ಗಿಫ್ಟ್ ಆದರೆ ಕೊಡ್ತೀನಿ. ಅವ್ನು ಬರ್ತಿದ್ದೆ ಸರು ಬಾ, ಇಲ್ಲೇ ಕ್ಯಾಮ್ರಾ ಹಿಡ್ಕೊಳ್ಳಿ. ಹುಷಾರು ಗಾಬರಿ ಆಗಬೇಡಿ. ನಾನು ಆ ಗಿಫ್ಟ್ನ ಕೊಟ್ಬಿಡ್ತೀನಿ. ಹತ್ರ ಹೋಗ್ಬೇಡಿ ಬ್ರೋ. ನಾನು ನಿಮ್ಮ ಹತ್ರ ಬರಲಿಲ್ಲ. ಬ್ರೋ ನೋಡಿ ಫ್ರೆಂಡ್ಸ್, ನಮ್ಮ ತಾಯಿ ಕೊಟ್ಟಂಗೆ ನಿಮಗೆ ನಾನು ಸೀರೆ ಕೊಡ್ತಾ ಇದ್ದೀನಿ. ದಯವಿಟ್ಟು ಇದನ್ನ ತಗೊಂತೀರಾ ಅಂತ ಆಸೆ ಪಡ್ತಾ ಇದ್ದೀನಿ ನಾನು. ನನ್ನ ಕೈ ಕಾಲೆಲ್ಲ ನಡೆಸ್ತಿದ್ದೆ ಬ್ರೋ. ಇಲ್ಲಿ ನನಗೂ ಆಗ್ತಿಲ್ಲ ಬ್ರೋ. ಥ್ಯಾಂಕ್ ಯು. ಇನ್ನೂ ಅಲ್ಲೇ ನಿಂತಿರೋದಕ್ಕೆ. ಸರಿ ಬ್ರೋ. ಹಾಂ ಬ್ರೋ. ನಿಮ್ಮ ಹತ್ರ ಇದು ಬೊಂಬೆ ಕೊಟ್ಟಿದ್ದೀನಿ. ಇಲ್ಲಿದೆ ಬ್ರೋ. ಇಲ್ಲೇ ಇದೆಯಾ? ಹಾಂ ಬ್ರೋ. ಒಂದೇ ಒಂದು ನಿಮಿಷ, ಇನ್ನೊಂದಿದೆ. ಅದು ನಿಮ್ಮ ಮಕ್ಕಳಿಗೋಸ್ಕರ. ನಾನು ಫುಲ್ಲು ಶ್ಯೂರಿಂಗ್ ಬ್ರೋ, ನಡುತ್ತಾ ಇದ್ದೀನಿ ನಾನು. ಸರಿ ಬ್ರೋ, ಒಂಥರ ಶೆಕೆ ಆಗ್ತಿದೆ ಬಾಡಿ ಎಲ್ಲ. ನೋಡಿ ಫ್ರೆಂಡ್ಸ್, ಇದು ಅವ್ರ ಮಕ್ಕಳಿಗೆ ಗಿಫ್ಟ್ ಮಾಡೋಣ ಅಂತ ತೊಗೊಂಬಂದಿದ್ದೀನಿ. ಇದು ಒಂದು ಹೆಣ್ಣು ಬೊಮ್ಮೆ. ಅಂದರೆ ನಾವು ಇದು ಅಮ್ಮ ಥರ ಫೀಲಾಗಿ ಅವ್ರಿಗೆ ಅಮ್ಮನ ಕೊಡಬೇಕು ಅಂತ ನನಗೆ ಅನಿಸ್ತು. ಅದಕ್ಕೋಸ್ಕರ ಈ ಬೊಮ್ಮೆನ ತೊಗೊಂಬಂದಿದ್ದೀನಿ. ಅಮ್ಮ, ನಿಮ್ಮ ಮಕ್ಕಳಿಗೆ ಈ ಬೊಂಬೆ, ನಿಮಗೆ ಈ ಸೀರೆ ಕೊಡ್ತಾ ಇದ್ದೀನಿ. ಬ್ರೋ 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 ಯಾರು ಹೇಳಿದ್ದಾರೆ ಬ್ರೋ? ಬ್ರೋ ಬ್ರೋ ಯಾರು ಹೇಳಿದ್ದಾರೆ ಬ್ರೋ? ಬ್ರೋ 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 ಹೇಳಿದ್ದಾರೆ ಬ್ರೋ. ಬ್ರೋ ಏನಾಗ್ತಿದೆ? ಬ್ರೋ ಏನಾಗಿಲ್ಲ, ಎಬ್ಬಿಸಿ ಬ್ರೋ ಅವ್ರನ್ನ. ಬ್ರೋ ಯಾರು ಹೇಳಿದ್ರು ಬ್ರೋ? ಯಾರು ನನಗೆ ಬ್ರೋ ಎದೋಲಿ ಬ್ರೋ ಪ್ಲೀಸ್ ಬ್ರೋ ಹೋಗ್ಬಿಡೋಣ ಎದೋಲಿ. ಕರೆಕ್ಟ್ ಆಗಿದ್ದಾರೆ ಬ್ರೋ. ಹೋಗ್ಬಿಡೋಣ ಬ್ರೋ ಹಿಡ್ಕೋ ಬ್ರೋ ಇದು ಕ್ಯಾಮ್ರಾ. ಏನಾಯ್ತು ಬ್ರೋ? ಕರೆಕ್ಟಾಗಿ ಬ್ರೋ ಯಾರು ಇಂತೆಂತ ಹೇಳಿದ್ರು ಬ್ರೋ? ಯಾರೋ ಎಲ್ದಂಗೆ ಆಯ್ತಾ? ಆಗ್ತಿಲ್ಲ ಬ್ರೋ. ಹೋಗ್ಬಿಡೋಣ ಅವ್ರಿಗೆ ಯಾರೋ ಹಿಂದೆ ಎಲ್ದಂಗೆ ಆಯ್ತಾ? ಸೌಂಡ್ ಬಂತು ಬ್ರೋ. ಅದು ಇಕ್ಕದ್ರಿ, ಅದು ಏನಾಯ್ತು ಅಂತ ನೋಡೋಣ ಬನ್ನಿ ಬ್ರೋ. ಇಟ್ಕೊಳ್ಳಿ ಬ್ರೋ, ಕೈ ಹಿಡ್ಕೊಳ್ಳಿ ಬ್ರೋ. ಅವ್ರು ಇದ್ದಾರೆ ಬ್ರೋ, ಅಲ್ಲೇ ಇದೆ ಬ್ರೋ. ಅಮ್ಮ ಪ್ಲೀಸ್ ದಯವಿಟ್ಟು ಬ್ರೋ. ಅದೇನು ಬ್ರೋ ಅದು? ಬ್ರೋ ಬ್ರೋ ಹೋಗ್ತಿದ್ದೆ ಬ್ರೋ. ಅಮ್ಮ ಸಾರಿ ಅಮ್ಮ. ಬ್ರೋ ಏನು ಇದು ಬ್ರೋ? ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ನೀವು? ತಗೊಂತಿದ್ದಾರೆ ಅದನ್ನ. ಬ್ರೋ ಫ್ರೆಂಡ್ಸ್ ನೋಡಿದ್ರಾ ನೀವು? ನಾನು ಕೊಟ್ಟಿರೋದನ್ನ ಅವ್ರು ತಗೊಂಡ್ರು. ಅದು ಅವ್ರ ಹತ್ರಕ್ಕೆ ಹೋಗಿದ ತಕ್ಷಣ ಡೋರ್ ಆಟೋಮೆಟಿಕ್ ಕ್ಲೋಸ್ ಆಯಿತು. ಬ್ರೋ ಟೆನ್ಷನ್ ತೊಗೊಂಬೇಡಿ ಬ್ರೋ. ಟೆನ್ಷನ್ ತೊಗೊಂಬೇಡಿ ಬ್ರೋ. ನಿಧಾನ ಬ್ರೋ, ಏನೋ ಒಂದು ಪ್ರಾಬ್ಲಮ್ ಆಗಿತ್ತು ಬ್ರೋ.
ಅಮ್ಮ ಅಮ್ಮ ಬ್ರೋ ಅಮ್ಮ ಎಲ್ಲೋದ್ರಿ ನೀವು? ಅಮ್ಮ ಇಲ್ಲೇ ಇದ್ರಿ ಅಲ್ವಾ ನೀವು? ಬ್ರೋ ಬ್ರೋ ಅಲ್ಲಿ ನೋಡಿ ಬ್ರೋ, ಅಲ್ಲಿ ಬ್ರೋ, ಅಲ್ಲಿ ನೋಡಿ ಬ್ರೋ. ಯಾರು ಇಲ್ಲ ಬ್ರೋ. ಬ್ರೋ ಏನ್ ಬ್ರೋ ಇದು? ಇಲ್ಲೇ ಬ್ರೋ ಇದ್ದಿದ್ದವರು. ಯಾರು ಇಲ್ಲ ಬ್ರೋ ಇವಾಗ. ಮಲ್ಲೇಶ್ ಬ್ರೋ ಇಲ್ಲೇ ಇದ್ದಿದ್ರು ಅವರು. ಬ್ರೋ ಇಲ್ಲೇ ಇದ್ದಿದ್ರು ಅವರು. ಬ್ರೋ ನಮ್ಗೇನಾದ್ರು ಮಾಡ್ಬಿಟ್ರಿ? ಏನೂ ಆಗಲ್ಲ, ಏನೂ ಆಗಲ್ಲ. ಒಂದು ಕೆಲಸ ಮಾಡಿ, ಯಾರು ರೂಮ್ ನೋಡಿ. ಬ್ರೋ ನಮ್ಗೇನಾದ್ರು ಮಾಡ್ಬಿಟ್ರೆ ಬ್ರೋ? ಏನು ಮಾಡಲ್ಲ ಬಿಡು ಬ್ರೋ. ಅವ್ರನ್ನ ಗಿಫ್ಟ್ ತೊಗೊಂಡವಾಗಲೇ ನಮ್ಮನ್ನ ಕ್ಷಮಿಸ್ದಂಗೆ ಅವ್ರ ಅರ್ಥ ಬ್ರೋ. ಟೆನ್ಷನ್ ತೊಗೊಂಬಿಡಿ, ಗಾಬ್ರಿ ಚಿಲ್ ಬ್ರೋ. ಎಲ್ಲ ಆಗೋಯ್ತು, ಟೆನ್ಷನ್ ತೊಗೊಂಬೇಡ, ರಿಲ್ಯಾಕ್ಸ್, ಕೂಲ್. ಲೈಟ್ಸ್ ಆನ್, ಲೈಟ್ಸ್ ಆನ್, ಲೈಟ್ಸ್ ಆನ್ ಮಾಡ್ಬ್ರೋ. ಆರಾಮ್, ಟೆನ್ಷನ್ ತೊಗೊಂಬೇಡಿ, ಎಲ್ಲ ಆಗೋಯ್ತು. ಬಟ್ ಏನಂತಂದರೆ ಮಿಸ್ಟ್ರಿ ಫ್ರೆಂಡ್ಸ್, ರೆಕಾರ್ಡ್ ಆನ್ ಮಾಡ್ಬ್ರೋ, ರೆಕಾರ್ಡ್ ಆನ್ ಮಾಡ್ಕೊಳ್ಳಿ. ಆದರೆ ಇನ್ನೂ ಫ್ರೆಂಡ್ಸ್, ಇನ್ನೂ ಶೂರಿಂಗ್ ಮೂಮೆಂಟು, ಬಾಡಿ ಫುಲ್ಲು ಲಿಟ್ರಲಿ. ಶಾರುಖ್ ಬ್ರೋ ಆದರೆ ಫುಲ್ ನಡುಕ್ತಾನೆ ಅವರೇ. ಆನ್ ಮಾಡಿದ್ಯಾ ಬ್ರೋ? ಫ್ರೆಂಡ್ಸ್ ಏನಂತಂದರೆ, ನಾವು ರೂಮೆಲ್ಲ ಕತ್ಲೆಯಲ್ಲಿ ಚೆಕ್ ಮಾಡಬೇಕಾದ್ರೆ ಎದುರುಗಡೆ ಬಂದು ನೋಡಿದ್ರೆ ಅವ ಅಮ್ಮನೇ, ನಮ್ಮೆಲ್ಲರೂ ಅಮ್ಮನೇ. ಅಮ್ಮ ಬಂದು ಇಲ್ಲಾದರೆ ಇದ್ದರು. ಅದಕ್ಕೆ ನಾವು ಹತ್ರ ಹೋಗೋಕೆ ಪ್ರಯತ್ನ ಪಟ್ರಿ. ನಾನು ಮುಟ್ಟಬೇಕು ಅನ್ನಿಸ್ತು, ನಾನು ಮುಟ್ತೀನಮ್ಮ, ನಿಮ್ಮ ಕೈನ ಒಂದೇ ಒಂದು ಸರಿ ನಾನು ಮುಟ್ತೀನಿ ಅಂತ ಕೂಗಿ ಒಂದು ಕಾಲು ಹೆಜ್ಜೆ ಇದ್ದೆ. ನೋಡಿದ್ರೆ ಅವರು ಜೋರಾಗಿ ಒಂಥರ ಆಕ್ರೋಶದಿಂದ ಸೌಂಡ್ ಮಾಡಿ ಗ್ಲಾಸ್ ಎಲ್ಲ ಹೋಗಿತ್ತು. ಅದರಿಂದ ನಮಗೆ ಗೆಸ್ ಆಗೈತೆ ಏನಂತಂದರೆ ಹತ್ರಕ್ಕೆ ಬರೋಕ್ಕೆ ಬಿಡ್ತಾ ಇಲ್ಲ. ಅದಕ್ಕೆ ನಾವೇನು ಮಾಡಿದ್ರೆ, ನಾವು ಹತ್ರ ಬರಲ್ಲ, ನಾವು ತಂದಿರೋ ಅಂಥ ಗಿಫ್ಟ್ನ ತೊಗೊಳ್ಳಿ, ಅದು ತೊಗೊಂಡ್ರೆ ನಮ್ಮನ್ನ ಕ್ಷಮಿಸಿದ್ದೀರಾ ಅಂತ ಅರ್ಥ ಅಂತ ಅಂದ್ಬಿಟ್ಟು ನಾವು ಆ ಗಿಫ್ಟ್ನ ಆದರೆ ಇಕ್ಕಿದ್ರಿ. ಅವ್ರ ಹತ್ರಕ್ಕೆ ತೊಗೊಂಡ್ರು. ಇನ್ನೊಂದೇನಂತಂದರೆ, ನಾನು ಆ ಬಾಕ್ಲ ಹತ್ರ ಇಕ್ಕಿರೋದು ತೋರಿಸಿದ್ರು, ಇಲ್ಲಿ ಇಕ್ಕಿರೋದು ನಾನು ಆ ಗಿಫ್ಟ್ನ. ಇಲ್ಲಿ ಶಾರುಖ್ ಬ್ರೋ ಇದಾರಲ್ಲ, ಇಲ್ಲಿ ಅವ್ರು ನಿಂತಿದ್ರು. ಅಲ್ಲಿ ಬ್ರೋ ಏನಿಲ್ಲ ಬ್ರೋ, ಏನಿಲ್ಲ. ಅಲ್ಲಿಂದ ಇಷ್ಟು ದೂರ, ಅಮ್ಮಮ್ಮ ಅಂದ್ರು ಒಂದು 12 ಅಡಿ 13 ಅಡಿ ಇದೆ. ಅಷ್ಟು ದೂರಕ್ಕೆ ಅವ್ರ ಕಾಲ ಹತ್ರಕ್ಕೆ ಗಿಫ್ಟ್ ನಾನು ಕೊಟ್ಟಿರೋ ಅಂತ ಗಿಫ್ಟ್ ಆಟೋಮೆಟಿಕ್ ಹೋಗಿ ಆಮೇಲೆ ಡೋರ್ ಕ್ಲೋಸ್ ಆಯಿತು. ಅದು ಹೆಂಗೆ ಕ್ಲೋಸ್ ಆಯಿತು ಅಂತ ಗೊತ್ತಿಲ್ಲ, ಅದೂ ಆಟೋಮೆಟಿಕ್ ಕ್ಲೋಸ್ ಆಗಿದೆ. ಇನ್ನೊಂದು ನಮ್ಮ ಖುಷಿ ವಿಚಾರ ಏನಂತಂದರೆ, ಗಿಫ್ಟ್ನ ತೊಗೊಂಡ್ರೆ ನಮ್ಮನ್ನ ಕ್ಷಮಿಸಿದ್ರಿ ಅಂತ ಅರ್ಥ ಅಂತ ನಾನು ಅಂದೆ. ಅವ್ರ ಗಿಫ್ಟ್ನ ತೊಗೊಂಡ್ರು. ಬ್ರೋ ಥ್ಯಾಂಕ್ ಯು ಸೋ ಮಚ್. ನಂಗೇನು ಓಕೆ ಆಗ್ತಾ ಇಲ್ಲ ಬ್ರೋ. ಅವ್ರು ನಮ್ಗೆ ಕ್ಷಮಿಸಿದಿರ ಅನ್ನೋದಕ್ಕೆ ಏನು ಇದು ಬ್ರೋ? ನಿಮ್ಗೆ ಕ್ಲಾರಿಟಿ ಕೊಡ್ತೀನಿ ಬಿಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಇನ್ನೊಂದು ಕ್ಲಾರಿಟಿ ಕೊಟ್ಬಿಡ್ತೀನಿ ನಾನು. ಅವ್ರಿಗೆ ಇನ್ನೂ ನಂಬಿಕೆ ಬರ್ತಿಲ್ವಂತೆ ಶಾರುಖ್ ಬ್ರೋಗೆ. ನಾವು ಅವ್ರ ಹತ್ರ ಮಾತಾಡ್ಸೋಕ್ಕೆ ಎಲ್ಲ ವಿಡಿಯೋದಲ್ಲಿ ಹೆಂಗೆ ಟ್ರೈ ಮಾಡ್ತೀವಿ ಅದೇ ಥರ ಟ್ರೈ ಮಾಡೋಣ. ಖಂಡಿತ ನೋಡ್ಕೊಳ್ಳಿ ಬ್ರೋ, ಅದೇ ಆನ್ಸರ್. ಸೊ ಡೌಸಿಂಗ್ ರಾಡಲ್ಲಾದರೆ ಒಂದ್ಸರಿ ಕೇಳ್ಬಿಟ್ಟು ಇಲ್ಲಿಂದ ಆದರೆ ಹೋಗ್ಬಿಡೋಣ ಫ್ರೆಂಡ್ಸ್. ಬ್ರೋ ಈ ಕವರ್ ಇಲ್ಲೇ ಇದೆ ಬ್ರೋ. ಯಾವುದು ಇದು ಕವರ್ ಇದೆಯಾ? ಹೌದು ಬ್ರೋ. ಅದನ್ನ ಅಬ್ಸರ್ವ್ ಮಾಡಿಲ್ಲ ನಾವು. ಕವರ್ ಇದೆ, ಬಟ್ಟೆ ಬೊಂಬೆ ಇಲ್ವಾ? ಬ್ರೋ 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 ಅಲ್ಲಿ ನೋಡಿ, ಹಿಂದೆ ನೋಡಿ, ಇದು ನೋಡಿ ಬ್ರೋ. ಅದು ಗಾಳಿಗೆ ಅವಾಗಿಂದ ಆಟೋಮೆಟಿಕ್ ಶೇಕ್ ಆಗ್ತಿದೆ ಬ್ರೋ. ಗಾಳಿಗ ಏನಕ್ಕಂತ ಗೊತ್ತಿಲ್ಲ. ನಾವು ಬಂದವಾಗಿಂದ ಅದು ನೋಡು, ಓಪನ್ ಆಗುತ್ತೆ, ಆಟೋಮೆಟಿಕ್ ಕ್ಲೋಸ್ ಆಗುತ್ತೆ, ಓಪನ್ ಆಗುತ್ತೆ, ಆಟೋಮೆಟಿಕ್ ಕ್ಲೋಸ್ ಆಗುತ್ತೆ. ಶಾರುಖ್ ಬ್ರೋ ಪ್ಯಾಂಟ್ ತೋರಿಸಿ ಹಿಂದೆ. ಆದ್ರ ಆ ರೇಂಜ್ ಹೋಗಿ ಬೀಳ್ತಾರ ಬ್ರೋ. ಹೇಳಿದ್ರು ಬ್ರೋ, ಸೀರಿಯಸ್ ಆಗಿ ಯಾರೋ ನನ್ನ ಆದ್ರೆ ಯಾವ ತರ ಎಲ್ಲದು ಗೊತ್ತಾ? ಈಗ ನಿಂತ್ಕೊಂಡಿದ್ದೀನಿ, ಹೋಗಿ ಬಿದ್ದಿದ್ದೆ, ತಲೆ ಬೀಳು ಎರಡು ಓಪನ್ ಆಗೋ ರೇಂಜಿಗೆ ಬಿದ್ದಿದ್ದೀನಿ ನಾನು. ಹಿಂಗೆ ನಿಂತ್ಕೊಂಡಿರೋದು ಮನುಷ್ಯ, ಹಿಂಗೇ ಹೋಗಿ ಬಿದ್ಬಿಟ್ಟಿದ್ದೀನಿ ನಾನು. ಹೆಂಗೋ ನೀನು ಹಂಗೆ ಬೀಳ್ಲಿಲ್ಲಲ್ಲ. ಸೊ ಶಾರುಖ್ ಬ್ರೋ, ಇದು ನಿಮಗೋಸ್ಕರ ಮತ್ತೆ ಆಡಿಯನ್ಸ್ ಒಂದು ಕ್ಲಾರಿಟಿಗೋಸ್ಕರ. ಅಮ್ಮ, ನಿಮ್ಮ ಹತ್ರ ಇನ್ನು ನಾನು ತುಂಬ ಪ್ರಾಬ್ಲಮ್ ಕೊಡೋಕ್ಕೆ ಇದಕ್ಕೆ ಮೇಲೆ ನಾವು ಪ್ರಯತ್ನ ಪಡಲ್ಲ. ಕೆಲವೊಂದು ಕ್ವಶನ್ಸ್ ಇದೆ, ಅದಕ್ಕೆ ಕ್ಲಾರಿಟಿ ಕೊಡಿ. ನಮ್ಮ ಗಿಫ್ಟ್ನ ನೀವು ತೊಗೊಂಡ್ರಿ, ಆ ಗಿಫ್ಟ್ನ ತೊಗೊಂಡ್ರೆ ನಮ್ಮನ್ನ ಕ್ಷಮಿಸ್ದಂಗೆ ಅಂತ ನಾವು ಅನ್ಕೊಂಡು ಆ ಗಿಫ್ಟ್ನ ಇಕ್ಕಿರೋದು. ಆ ಗಿಫ್ಟ್ನ ನೀವು ತೊಗೊಂಡಿದ್ದೀರಾ ಅಂತಂದರೆ ನಮ್ಮನ್ನ ಕ್ಷಮಿಸ್ದಂಗೆ ಅಂತ ನಾನು ಅನ್ಕೊಂಡಿದ್ದೀನಿ. ಅದು ನಿಜ ಆಗಿದ್ರೆ, ನಮ್ಮನ್ನ ಕ್ಷಮಿಸಿದ್ರೆ ಈ 2 ರಾಟ್ಸ್ನ ಹಿಂಗೆ ಸೇರಿಸಿ
ಇಲ್ಲಾಂದ್ರೆ ಹಿಂಗ್ ಬಿಡಿಸಿ ಅಮ್ಮ. ಅಮ್ಮ ನೀವು ನಮ್ಮನ್ನ ಕ್ಷಮಿಸಿದ್ದೀರಾ? ಅಮ್ಮ ನೀವು ನಮ್ಮನ್ನ ಕ್ಷಮಿಸಿದ್ದೀರಾ? ಬ್ರೋ ಅದು ಖುಷಿ, ಇವಾಗ ಸ್ವಲ್ಪ ನೆಮ್ಮದಿ ಸಿಗ್ತಾ ಇದೆ ಬ್ರೋ. ಥ್ಯಾಂಕ್ಸ್ ಅಮ್ಮ, ನಮ್ಮನ್ನ ಕ್ಷಮಿಸಿರೋದಕ್ಕೆ ನಿಜವಾಗ್ಲೂ ತುಂಬಾ ಥ್ಯಾಂಕ್ ಯು. ನಾವು ಇಲ್ಲಿಗೆ ಬಂದು ಹೋಗಾದ್ಮೇಲೆ ನಮ್ಮ ಲೈಫಲ್ಲಿ ನೋಡಬಾರ್ದಂತ ಅತ್ಯಂತ ದೊಡ್ಡ ಪ್ರಾಬ್ಲಮ್ನ ಇವಾಗ ಗಂಟ ನಾನು ನನ್ನ ಲೈಫಲ್ಲೇ ನೋಡಿಲ್ಲ. ಅಷ್ಟೊಂದು ದೊಡ್ಡ ಪ್ರಾಬ್ಲಮ್ನ ಫೇಸ್ ಮಾಡಿದ್ರಿ. ಅದು ನಿಮ್ಮಿಂದಾನೇ ಆಗಿರೋದು ಅಂತ ಅಂದ್ಬಿಟ್ಟು ನಿಮ್ಮನ್ನ ಕ್ಷಮೆ ಕೇಳಕ್ಕೆ ನಾವು ಬಂದಿರೋದು. ಏನಿಲ್ಲ, ಚಿಕ್ಕದಾಗಿ ಕೋಪ ಮಾಡ್ಕೊಂಬೇಡಿ. ಅದು ಎಲ್ಲ ನಡೆದಿರೋದು ನಿಮ್ಮಿಂದಾನೇನಾ? ನನಗೆ ಈ ಪ್ರಾಬ್ಲಮ್ ಬಂದಿರೋದೇ ನಿಮ್ಮಿಂದಾನಾ? ನಿಮ್ಮಿಂದ ಆಗಿದ್ರೆ ಹೌದು ಅನ್ನಿ, ಅಂದ್ರೆ ಇಲ್ಲ ಅನ್ನಿ. ನನಗೆ ಈ ಪ್ರಾಬ್ಲಮ್ಸ್ ಎಲ್ಲ ನಾನು ಫೇಸ್ ಮಾಡಿರೋದು ರೀಸೆಂಟಾಗಿ 1 ತಿಂಗಳಿಂದ. ನಿಮ್ಮಿಂದಾನೇ, ನೀವೇನಾ ಮಾಡಿರೋದು? ನಾವು ಅನ್ಕೊಂಡಿದ್ದು ಸತ್ಯ ಪಕ್ಕ ಫ್ರೆಂಡ್ಸ್. ನನಗೆ ಈ ಪ್ರಾಬ್ಲಮ್ ಆಗಿದ್ರೆ ಈ ಮನೆಗೆ ಬಂದು ಹೋದಾದ್ಮೇಲೆ ನಾನು ತುಂಬಾ ದೊಡ್ಡ ಪ್ರಾಬ್ಲಮ್ ಫೇಸ್ ಮಾಡಿದೆ. ಕಾರ್ ಆಕ್ಸಿಡೆಂಟ್ ಆಯ್ತು, ಸ್ಟೇಷನ್ಗೆ ಹೋದೆ, ಫ್ಯಾಮಿಲಿಯಲ್ಲಿ ತುಂಬಾ ದೊಡ್ಡ ಜಗಳ ಆಯ್ತು, ಎಲ್ಲ ಪ್ರಾಬ್ಲಮ್ ಆಗಿತ್ತು ಈ ಮನೆಯಲ್ಲಿ ಬಂದು ಹೋದಾದ್ಮೇಲೆ. ಅಮ್ಮ ನೀವು ಅನ್ಕೊಂಡಂಗೆ ನಾವು ಲಾಸ್ಟ್ ವಿಡಿಯೋದಲ್ಲಿ ನಾವು ಹೇಳಿದ್ರಿ ನಿಮ್ಗೆ ತೊಂದರೆ ಮಾಡಿದವ್ರು ನಾವೇ ಅಂತ ನೀವು ತಿಳ್ಕೊಂತಿದ್ದೀರಾ ಅಂತ. ದಯವಿಟ್ಟು ಇನ್ನೂ ಹಂಗೆ ತಿಳ್ಕೊಂತ ಇದ್ದೀರಾ? ನಿಮ್ಗೆ ತೊಂದರೆ ಕೊಟ್ಟವ್ರು ನಾವೇ ಅಂತ ತಿಳ್ಕೊಂತ ಇದ್ರೆ ಹೌದು ಅನ್ನಿ. ಇಲ್ಲ, ನಮ್ಮನ್ನ ಕ್ಷಮಿಸ್ಬಿಟ್ಟಿದ್ದೀರಿ, ನಮ್ಮನ್ನ ನೀವು ಆ ಥರ ಕೆಟ್ಟವ್ರು ಅನ್ಕೊಂತಿಲ್ಲ ಅಂದ್ರೆ ಹಿಂಗ್ ಮಾಡಿ ಅಮ್ಮ. ಅಮ್ಮ ನಿಮಗ್ ತೊಂದರೆ ಕೊಟ್ಟವ್ರು ನಾವೇ ಅಂತ ಇನ್ನೂ ನೀವು ನಂಬ್ತಾ ಇದ್ದೀರಾ? ಹಂಗೆ ನೀವು ತಿಳ್ಕೊಂತ ಇದ್ದೀರಾ? ಥ್ಯಾಂಕ್ ಯು ಅಮ್ಮ. ನೀವು ಬೆರಿ ಹಂಗ್ ನಮ್ಮನ್ನ ತಿಳ್ಕೊಂಡಿದ್ದಕ್ಕೆ ನಮ್ಗೆ ಇಷ್ಟೊಂದು ನರ್ಕ. ಇನ್ನು ನಾವೇ ಅಂತ ನೀವು ಫುಲ್ ಆಗಿ ಫಿಕ್ಸ್ ಆಗಿಬಿಟ್ಟಿದ್ರೆ ನಮ್ಗೆ ನಾನು ಯೋಚನೆ ಮಾಡಬಲ್ಲೆ ನೀವೇನೇನಲ್ಲ ನನಗೆ ಶಿಕ್ಷೆ ಕೊಡ್ತಿದ್ರಿ ಅಂತ. ಥ್ಯಾಂಕ್ ಯು ಅಮ್ಮ. ಇವಾಗಾದ್ರೂ ನಂಬ್ತಾ ಇದ್ದೀರಾ ನಾವು ಯಾವುದೇ ರೀತಿ ಕೆಟ್ಟದ್ ಮಾಡೋರಲ್ಲ, ಒಳ್ಳೇದ್ ಮಾಡೋರು ಅಂತ. ಇನ್ನೊಂದು ನನ್ ಖುಷಿಗೋಸ್ಕರ ಕೇಳ್ತಾ ಇದ್ದೀನಿ, ಶಾರುಖ್ ಬ್ರೋ ಖುಷಿಗೋಸ್ಕರ, ನಾವು ಬಂದಿರೋ ಖುಷಿಗೋಸ್ಕರ, ಆಡಿಯನ್ಸ್ ಖುಷಿಗೋಸ್ಕರ ಕೇಳ್ತಾ ಇದ್ದೀನಿ. ನಾನು ತಂದಿರೋ ಅಂತ ಸೀರೆ ನಿಮ್ಗೆ ಇಷ್ಟ ಆಯ್ತಾ ಅಮ್ಮ? ಇಷ್ಟ ಆಗಿದ್ರೆ ಹೌದು ಅನ್ನಿ, ಇಲ್ಲಾಂದ್ರೆ ಇಲ್ಲ ಅನ್ನಿ. ನಾವು ತಂದು ಕೊಟ್ಟಿರುವಂತ ಸೀರೆ ನಿಮ್ಗೆ ಇಷ್ಟ ಆಗಿದೆಯಾ? ಇಷ್ಟ ಆಗಿದ್ರೆ ಹೌದು ಅನ್ನಿ ಅಮ್ಮ. ಬ್ರೋ ಫಾಸ್ಟ್ ರಿಯಾಕ್ಷನ್ ಸೂಪರ್ ಬ್ರೋ. ಇವಾಗ ತುಂಬಾ ಫಾಸ್ಟ್ ಆಗಿ ಬಂದಿದ ತಕ್ಷಣ ಥ್ಯಾಂಕ್ ಯು ಅಮ್ಮ. ಇನ್ನೊಂದು ಲಾಸ್ಟ್, ನಮ್ಮ ತಮ್ಮದ್ರಿಗೋಸ್ಕರ, ನಿಮ್ ಮಕ್ಳು ಅಂದ್ರೆ ನಮ್ ಜೊತೆ ಹುಟ್ಟಿದವ್ರೆ, ನಮ್ ತಮ್ಮದ್ರು, ನಮ್ಮ ಅಣ್ಣಂದ್ರು, ಸೊ ಅವ್ರಿಗೋಸ್ಕರ. ಸೊ ನಾನು ತಂದ್ಕೊಟ್ಟಿರುವಂತ ಆ ಬೊಂಬೆಯಲ್ಲಿ ಬಂದ್ಬಿಟ್ಟು ನಿಮ್ಮನ್ನ ನಾನು ಅನ್ಕೊಂಡೆ, ಆ ಬೊಂಬೆ ಬಂದ್ಬಿಟ್ಟು ನೀವೇ ಅಂತ. ನಿಮ್ಮನ್ನ ನಾನು ಅದನ್ನ ಥಿಂಕ್ ಮಾಡಿ ನೀವು ಹಿಂಗೆ ಇರ್ತೀರಾ, ಈ ಬೊಂಬೆನೇ ನೀವು ಅಂತ ಅಂದ್ಬಿಟ್ಟು ಇನ್ನೊಂದು ತಾಯಿನ ಕೊಡ್ಬೇಕು ಅಂತ ಅಂದ್ಬಿಟ್ಟು ಅವ್ರಿಗೆ ಆ ಬೊಂಬೆನ ತಂದ್ಕೊಟ್ಟೆ ಅಮ್ಮ. ಅವ್ರನ್ನ ಕೇಳಿ ತಿಳಿಸಿ ನಿಮ್ ಮಕ್ಳು ಆ ಬೊಂಬೆನ ನೋಡಿ ಖುಷಿ ಆದ್ರ ಇಲ್ವಾ? ಖುಷಿ ಆಗಿದ್ರೆ ಹೌದು ಅನ್ನಿ, ಇಲ್ಲಾಂದ್ರೆ ಇಲ್ಲ ಅನ್ನಿ. ಆ ಬೊಂಬೆನ ನೋಡಿ ನಿಮ್ ಮಕ್ಳು ಖುಷಿ ಆದ್ರ? ಬ್ರೋ ಇನ್ನೊಂದು ಥ್ಯಾಂಕ್ ಯು ಅಮ್ಮ. ಇದ್ರ ಮೇಲೆ ನಾವು ಓಡ್ತಾ ಇದ್ದೀರಿ ಬ್ರೋ. ನಾವು ಇಲ್ಲಿಂದ ಅಬ್ಸರ್ವ್ ಮಾಡಿ, ನೀವು ಅಬ್ಸರ್ವ್ ಮಾಡಿ. ನೀವು ಎಸ್ ಅಂದ್ರೆ ಆ ಡೋರ್ ಕ್ಲೋಸ್ ಆಗ್ತಿದೆ, ನೋ ಅಂದ್ರೆ ಹಿಂದೆಗೆ ಹೋಗ್ಬಿಡ್ತಿದೆ. ಯಾವುದೇ ಪ್ರಶ್ನೆ ಇದಕ್ಕೂ ರಿಯಾಕ್ಟ್ ಆಗ್ತಾ ಇದೆ ಅದು ಡೋರು. ಬ್ರೋ ಇನ್ನೊಂದು ಪ್ರಶ್ನೆ ನಂದೊಂದಿದೆ. ಕೇಳಿ. ಮತ್ತೆ ಏನೋ ತೊಂದರೆ ಆಗಲ್ಲ, ನಮ್ಮ ಹಿಂದೆ ಬರಲ್ಲ ಅಂತ ಕೇಳಿ ಬ್ರೋ, ಬರಲ್ವಾ ಅಂತ. ಅಮ್ಮ ಇನ್ನೊಂದು ಲಾಸ್ಟ್ ಕ್ವಶನ್ ನೋಡಿ. ನಮ್ಗೆ ಇಲ್ಲಿಂದ ಹೋಗಾದ್ಮೇಲೆ ಇನ್ ಯಾವುದೇ ರೀತಿ ತೊಂದರೆ ಬರಲ್ವಾ? ನಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ವಾ? ಇದಕ್ ಮೇಲೆ ನಾವು ಖುಷಿಯಾಗಿರ್ಬೋದಾ? ನಿಮ್ಗೆ ನಾವು ಯಾವುದೇ ರೀತಿ ತೊಂದರೆ ಮಾಡಿಲ್ವಾ? ಆತರ ಏನಾದ್ರು ಈ 4ರಲ್ಲಿ ಒಂದು ನಡೆಯೋದ್ರಿದ್ರು ಹೌದು ಅನ್ನಿ, ಇದು ಯಾವುದು ನಡೆಯಲ್ಲ, ನಾನು ನಿಮ್ಮನ್ನ ಕ್ಷಮಿಸ್ಬಿಟ್ಟಿದ್ದೀನಿ, ನಿಮ್ಗೆ ಯಾವ್ದು ಪ್ರಾಬ್ಲಮ್ ಆಗಲ್ಲ ಅಂತಂದ್ರೆ ಇಲ್ಲ ಅನ್ನಿ ಅಮ್ಮ. ನಮ್ಗೆ ಯಾವ್ದಾದ್ರು ಇಲ್ಲಿಂದ ಹೋಗಾದ್ಮೇಲೆ ತೊಂದರೆ ಆಗ್ಲಿ, ಪ್ರಾಬ್ಲಮ್ ಆಗ್ಲಿ, ನಾವೇನಾದ್ರೂ ಇನ್ನೂ ನಮ್ಮ ಮೇಲೆ ನಿಮ್ಗೆ ಕೋಪ ಏನಾದ್ರು ಇದ್ರೆ ಹೌದು ಅನ್ನಿ, ಇಲ್ಲಾಂದ್ರೆ ಇಲ್ಲ ಅನ್ನಿ. ಸಾಕು ಸಾಕು ಸಾಕು, ಇವಾಗ ಖುಷಿ ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಇದ್ರ ಮೇಲೆ ನಾವು ಅವ್ರನ್ನ ತೊಂದರೆ ಮಾಡಕ್ ಇಷ್ಟಪಡ್ತಾ ಇಲ್ಲ ಅಮ್ಮ. ಥ್ಯಾಂಕ್ ಯು.
ಇದಕ್ಕೆ ಮೇಲೆ ನಾವು ಇಲ್ಲಿ ಇರಲ್ಲ. ಇನ್ನು ಬಂದು ನಿಮ್ಗೆ ಯಾವುದೇ ರೀತಿ ನಾವು ತೊಂದರೆ ಮಾಡಲ್ಲ. ದಯವಿಟ್ಟು ಕ್ಷಮಿಸ್ಬಿಡಿ ಮತ್ತೊಂದು ಸರಿ. ಬ್ರೋ ನೀವೇನಾದರೂ ಕೇಳಬೇಕಂದ್ರೆ ಕೇಳ್ಬಿಡಿ. ನನ್ನಿಂದ ಏನು ಹೇಳೋದಿಲ್ಲ. ನನಗೆ ನೀವು ಕೊಟ್ಟಿದ್ದ ಆನ್ಸರ್ಸ್ ಎಲ್ಲ ನೋಡಿ ನನಗೆ ಖುಷಿ ಆಯಿತು. ಇವಾಗ ನೀವು ಏನು ತೊಂದರೆ ಕೊಡ್ತಾ ಇಲ್ಲ ಅಂದಮೇಲೆ ನನಗೆ ತುಂಬ ಅಂದರೆ ತುಂಬಾ ಖುಷಿ ಆಗ್ತಾ ಇದೆ. ಇಷ್ಟು ಕಷ್ಟಪಟ್ವಿ ನಾನು ಮಲ್ಲೇಶ್ವರ ನಮ್ಮ ಜೀವನದಲ್ಲಿ ಪಡ್ದೇ ಇರೋಂಥ ಕಷ್ಟ ಎಲ್ಲ ಪಟ್ಬಿಟ್ವಿ. ಸೊ ಇವಾಗ ಸ್ವಲ್ಪ ನೆಮ್ಮದಿ ಸಿಗ್ತಾ ಇದೆ. ಹೌದು, ಮುಂದೆ ನಾವು ಆರಾಮಾಗಿರ್ಬೋದು. ಹೌದು. ಸೊ ಹೋಗೋಣ ಬ್ರೋ, ಇಲ್ಲಿಂದ ಹೊರಡೋಣ. ಓಕೆ ಬ್ರೋ. ಇಡುವ ಬ್ರೋ ಈ ಡೌಸಿಂಗ್ ಡ್ರೆಸ್ ಒಳಗಡೆ. ಬ್ರೋ ನನಗೆ ಈ ಥರ ನನಗೆ ಬೆಸ್ಟ್ ಮೂಮೆಂಟು ಒಂದು ವಿಡಿಯೋದಲ್ಲಿ ಆಗಿತ್ತು ಬ್ರೋ. ಎಲ್ಲಂತಂದರೆ ನಾನು ಇದೇ ಥರ ತಾಯಿ ಮಗು ಆತ್ಮ ಜಿನ್ನ ಐಡಿಯಾ ಇದೆಯಾ ಬ್ರೋ? ಗೊತ್ತು. ಜಿನ್ನ ಕೈಯಲ್ಲಿ ತಗಲಾಕೊಂಡು, ಅಂದರೆ ಅವರು ಏನೋ ಕಷ್ಟದಲ್ಲಿ ತೀರೋಗ್ಬಿಟ್ಟಿದ್ದಾರೆ. ತಾಯಿ ಮಗು ಆತ್ಮನ, ತಾಯಿನ ಮಗುನ ಸಾಯಿಸ್ಬಿಟ್ಟಿದ್ದಾರೆ ಬ್ರೋ. ಆತ್ಮನ ಬಂದ್ಬಿಟ್ಟು ಈ ಜಿನ್ ಕಂಟ್ರೋಲ್ ಮಾಡ್ತಾ ಇತ್ತು. ಅವರಿಬ್ಬರನ್ನ ನಾನು ಅವ್ರ ಕಡೆಯಿಂದ ಬಿಡ್ಸೋಕ್ಕೆ ನಾನು ಪ್ರಯತ್ನ ಪಟ್ಟಿರೋದು. ಯಾವ ಥರ ಪ್ರಯತ್ನ ಪಟ್ಟೆ ಗೊತ್ತಾ? ಅದೊಂದು ನನಗೆ ಫುಲ್ ಖುಷಿ ಕೊಡ್ತು. ಇವಾಗ ಈ ಜಾಗ ಒಂದು ಫುಲ್ ಖುಷಿ ಕೊಡ್ತು. ನಿಮ್ಗೆ ಹೆಂಗ ಅನಿಸ್ತಿದೆ ಬ್ರೋ ಶಾರು ಬ್ರೋ? ನನಗೆ ಏನೋ ಒಂದು ನನ್ನ ಬೆನ್ನ ಮೇಲೆ ಇದ್ದಿದ್ದ ಭಾರ ಕಡಿಮೆ ಆಯಿತು ಅನಿಸ್ತಾ ಇದೆ ಬ್ರೋ. ನನಗೆ ಒಟ್ಲಲ್ಲಿ ಫುಲ್ ಖುಷಿ ಬ್ರೋ. ನಾನು ಯಪ್ಪ ಅಂತೂ ಇಂತೂ ನಾನು ಏನೋ ಒಂದು ಕಷ್ಟದಿಂದ ಹೊರಗಡೆ ಬಂದಂಗೆ ಅನಿಸ್ತಾ ಇದೆ. ನಮ್ಮ ಫ್ರೆಂಡ್ಸ್ ಇವಾಗ ನಮ್ಗೆ ಹೆಂಗೆ ಫೀಲ್ ಆಗ್ತಿದೆ ಅಂತಂದರೆ, ನಾವು ಯಾವುದೋ ಒಂದು ಕಾಡಲ್ಲೋ ಇಲ್ಲಾಂದರೆ ಯಾವುದೋ ಒಂದು ಲೊಕೇಶನಲ್ಲಿ ತಗೊಳ್ಕೊಂಡ್ಬಿಟ್ಟಿದ್ರಿ ಸುಮಾರು ವರ್ಷದಿಂದ. ಆ ಲೊಕೇಶನಿಂದ ಬಂದು ಆಚೆ ಕಡೆ ಬಿದ್ದಂಗೆ ಅನಿಸ್ತಿದೆ. ಆ ನರಕದಿಂದ ಇವಾಗ ನಾರ್ಮಲ್ ಜಾಗಕ್ಕೆ ಬಂದು ಬಿದ್ದಂಗೆ ಅನಿಸ್ತಿದೆ ಸೀರಿಯಸ್ ಆಗಿ. ನನಗಾದ್ರೆ ಫುಲ್ ಹ್ಯಾಪಿ. ನಿಮ್ಗೆ ಏನು ಅನಿಸ್ತಿದೆ? ತುಂಬ ಖುಷಿ ಆಗ್ತಿದೆ ಬ್ರೋ. ನಾವು ಹೊರಗೆ ಬಂದಿದ್ದು ಅವರು ನಮ್ಮನ್ನ ನಾವೆಲ್ಲ ತಪ್ಪು ಮಾಡಿರೋರು ಅಂತ ಅವ್ರು ಇದು ಮಾಡಿದ್ದೆಲ್ಲ ತುಂಬ ನೆಮ್ಮದಿ ಸಿಗ್ತಾ ಇದೆ ಇವಾಗ. ಮನಿ ಬ್ರೋ ತುಂಬಾ ಇದಾಗಿದೆ ಬ್ರೋ. ಆ ವಿಡಿಯೋಸ್ ಅಲ್ಲಿ ನೋಡಿದ್ವಲ್ಲ ಸ್ಟಾರ್ಟಿಂಗ್ ಅಲ್ಲಿ, ಇವಾಗ ಡೈರೆಕ್ಟ್ ಆಗಿ ನೋಡಿದ್ವಿ. ಥ್ಯಾಂಕ್ಸ್ ಹೇಳ್ಬೇಕು. ನಾವು ಇಬ್ರು ಕಷ್ಟ ಪಟ್ಟಿದೀವಿ, ಅದನ್ನ ನೋಡಿ ಅವ್ರು ತಿಳಿದಿದ್ದು ಅವ್ರು ನಮ್ಮ ಜೊತೆ ಬಂದ್ರಲ್ಲ, ನಾವು ತುಂಬಾ ಥ್ಯಾಂಕ್ಸ್. ಮನಿ ಬ್ರೋ ಏನು ಗೊತ್ತಾ ಮನಿ ಬ್ರೋ? ಹಾಂ ಬ್ರೋ, ಇದು ಒಂದು ನಿಮಿಷ. ನಿನಗೆ ನಿಜವಾಗ್ಲೂ ಸೀರಿಯಸ್ ಆಗಿ ಥ್ಯಾಂಕ್ ಯು. ನಮ್ಮ ಜೊತೆ ಬಂದು ನೀನು ಕಷ್ಟಪಟ್ಟಿದ್ದಕ್ಕೆ ಆಯಿತಾ. ತುಂಬ ಥ್ಯಾಂಕ್ ಯು ಬ್ರೋ. ನಿಮ್ಗೆ ಹೆಂಗೆ ಅನಿಸ್ತು ಈ ಫೀಲಿಂಗ್? ನಾನು ಸ್ಟಾರ್ಟಿಂಗ್ ವಿಡಿಯೋ ನೋಡಿದ್ದೆ ಬ್ರೋ. ತುಂಬಾ ಹಿಂಗಿತ್ತು ಅಂದ್ರೆ ಫುಲ್ ಭಯಂಕರವಾಗಿತ್ತು. ಈ ತರ ಇರುತ್ತಾ? ನಾವು ವಿಡಿಯೋ ಬೇಜಾನ್ ಮಾಡಿದ್ವಲ್ಲ, ಇದಿನ್ನ ಹೆವಿ ಇದಿದೆ. ಭಯ ಆಗ್ಲಿ ಹೆವಿ ಇತ್ತು. ಬಟ್ ಇವಾಗ ಬಂದ ಮೇಲೆ ತುಂಬಾ ಚೆನ್ನಾಗಿ ಅನಿಸ್ತಿದೆ. ಒಂದು ನಿಮಿಷ, ಇದು ನೈಟ್ ಹಿಡ್ಕೊಳ್ಕೊಂಬನಿ. ಅಮ್ಮ 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 ನಿಂತ್ಕೊಂಡು ನೋಡ್ತಾ ಇದ್ದೀರಾ? ನಾವು ಸೇಫಾಗಿ ಆಚೆ ಇದ್ದೀರಿ. ನೀವು ನಿಂತ್ಕೊಂಡು ನೋಡ್ತಾ ಇದ್ದೀರಾ? ನಾವು ಸೇಫಾಗಿ ಆಚೆ ಇದ್ದೀರಿ. ನೀವು ಸೇಫಾಗಿ ಆಚೆ ಇದ್ದೀರಿ ಅಂದಿದ ತಕ್ಷಣ ಫ್ರೆಂಡ್ಸ್, ನಾವು ಸೇಫಾಗಿ ಆಚೆ ಇದ್ದೀರಿ ಅಂದಿದ ತಕ್ಷಣ ಅವ್ರು ಮಾಯ ಆಗ್ಬಿಟ್ರು. ಅವಾಗ ಗಂಟ ನಾವು ಮಾತಾಡೋದನ್ನ ನೋಡ್ತಾ ಇದ್ರು. ಅಮ್ಮ ಥ್ಯಾಂಕ್ ಯು. ನಿಮ್ಮ ಮಕ್ಕಳ ಥರ ನಮ್ಮನ್ನು ಅಂದ್ಕೊಂಡು ನಾವು ಸೇಫಾಗಿ ಇದ್ದೀರಿ ಅಂದಿದ ತಕ್ಷಣ ನೀವು ಹೋಗ್ಬಿಟ್ರಿ. ಥ್ಯಾಂಕ್ ಯು ಅಮ್ಮ. ಇದಕ್ಕೆ ಮೇಲೆ ತುಂಬ ಅಂದರೆ ತುಂಬ ಥ್ಯಾಂಕ್ಸು. ನಮಗೆ ಮತ್ತೆ ನೀವು ಏನು ತೊಂದರೆ ಕೊಡಲ್ಲ ಅಂತ ನಾನು ಭಾವಿಸ್ತಾ ಇದ್ದೀನಿ. ನೀವು ಹೇಳಿದ್ದೀರಾ ಕೂಡ ನಮ್ಗೆ ತೊಂದರೆ ಆಗಲ್ಲ ಅಂತ. ತುಂಬ ಥ್ಯಾಂಕ್ಸ್. ಅಷ್ಟೇ, ಅವರೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಅಷ್ಟೇ. ಸೊ ತೊಳಿ ಬ್ರೋ ಒಂದು ನಿಮಿಷ. ಸೊ ಫ್ರೆಂಡ್ಸ್, ಇದಕ್ಕೆ ಮೇಲೆ ನಾವು ಈ ಕಡೆ ಬರೋದು ಬೇಡ, ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಬ್ರೋ, ಆಯಿತಾ? ನಾವೇನೋ ಬಂದಿತ್ತು ಏನಕ್ಕಂದರೆ ನಾವು ಈ ಥರ ಅವ್ರಿಗೇನೋ ಒಂದು ಸಹಾಯ ಮಾಡಬೇಕು ಅಂತ ಬಂದ್ರಿ. ಬಟ್ ಅದು ನಮಗೆ ಉಲ್ಟಾ ಹೊಡೀತು. ನಮ್ಮ ಮೇಲೇ ಕೆಟ್ಟದಾಗಿ ಅವರು ತಿಳ್ಕೊಂಡಿದ್ರು, ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ರು. ಇವಾಗ ನಾವು ಕ್ಷಮೆ ಕೇಳ್ಬಿಟ್ಟು ನಮ್ಮನ್ನು ಕ್ಷಮಿಸೋರೆ. ಅವರು ಖುಷಿಯಾಗಿದ್ದಾರೆ, ನಾವು ಖುಷಿಯಾಗಿದ್ದೀವಿ. ಸೊ ಇದಾಗಿರುತ್ತೆ ಇಲ್ಲಿನ ವಿಡಿಯೋ, ಈ ಬಂಗ್ಲೆ ವಿಡಿಯೋ ಕತೆ ಚರಿತ್ರೆ ಇದಾಗಿರುತ್ತೆ. ಸೊ ಈ ವಿಡಿಯೋ ಹೆಂಗಿತ್ತು ಅಂತ ಅಂದ್ಬಿಟ್ಟು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ನಿಮಗೆ ಬೇರೆ ಏನಾದರೂ ನನ್ನ ಹತ್ರ ಕೇಳೋ ಅಂಥ ಪ್ರಶ್ನೆಗಳೇನಾದರೂ ಇದ್ರೂ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ.
ಮತ್ತು ಇನ್ನೊಂದು ಸರಿ ನಿಮ್ಮೆಲ್ಲರಿಗೂ ಸಾರಿ ಕೇಳ್ಕೊತೀನಿ, ಯಾಕಂದರೆ ಇಷ್ಟು ದಿನ ನಿಮ್ಮೆಲ್ಲರನ್ನ ತುಂಬ ನಾನು ವೀಡಿಯೋ ಇಲ್ದಿರಂಗೆ ಕಾಯಿಸ್ಬಿಟ್ಟಿದ್ದೀನಿ. ಸೊ ಇದಕ್ಕೆ ಮೇಲೆ ಆ ಥರ ಎಲ್ಲ ಏನೂ ನಡೆಯಲ್ಲ, ವೀಡಿಯೋಸ್ ಎಲ್ಲ ರೆಗ್ಯುಲರಾಗಿ ಬರ್ತಾ ಇರುತ್ತೆ. ಶಾರು ಬ್ರೋ, ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟು ಆ್ಯಂಡ್ ಲವ್ ಆನ್ ಅವರ್ ಚಾನಲ್ಲು. ಸೊ ಶಾರು ಬ್ರೋ ಅಂತ ಇವರು ನೋಡ್ಕೊಳ್ಳಿ, ಶಾರು A to Z ಅಂತಂದ್ಬಿಟ್ಟು. ಸೊ ಇವ್ರ ಚಾನಲ್ನ ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮತ್ತು ಪಾರ್ಟ್ 2 ಬಂದ್ಬಿಟ್ಟು ಶಾರು ಬ್ರೋ ಚಾನಲಲ್ಲಿದೆ. ಪಾರ್ಟ್ 2 ಚೆಕ್ ಮಾಡಿ, ನಿಮಗೆ ಅರ್ಥ ಆಗುತ್ತೆ ಏನೇನು ನಡೆದಿತ್ತು, ಕೊನೆಯಲ್ಲಿ ಏನಾಗಿತ್ತು ಅನ್ನೋದನ್ನ ನಿಮ್ಗೆ ಆ ವಿಡಿಯೋ ನೋಡಿದ್ರೇ ಗೊತ್ತಾಗೋದು. ಸೊ ಸ್ಟಾರ್ಟಿಂಗ್ ವೀಡಿಯೋಸ್ ಎಲ್ಲ ಈ ಬಂಗ್ಲೆದೇ ಇರೋದು, ಸೊ ನಿಮ್ಗೆಲ್ಲನೂ ಗೊತ್ತಾಗುತ್ತೆ. ಸೊ ಎಲ್ಲ ಚೆಕ್ ಮಾಡಿ ಫ್ರೆಂಡ್ಸ್. ಮಣಿ ಬ್ರೋ, ನಿಮಗೂ ತುಂಬ ಥ್ಯಾಂಕ್ ಯು. ಬಂದು ನಮ್ಗೆ ಇಷ್ಟು ದೊಡ್ಡ ಸಹಾಯ ಯಾರೂ ಮಾಡಲ್ಲ, ಅಷ್ಟೊಂದು ದೊಡ್ಡ ಸಹಾಯ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಸೊ ಫ್ರೆಂಡ್ಸ್, ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಟಾಟಾ, ಬಾಯ್ ಬಾಯ್, ಲವ್ ಯು ಆಲ್, ಜೈ ಶ್ರೀರಾಮ್, ಬಾಯ್ ಫ್ರೆಂಡ್ಸ್.